ಇವತ್ತು ಭಾನುವಾರ ನಮ್ಮ ಅಣ್ಣನ ಮನೆಯಲ್ಲಿ ಬುದ್ಧಿಯವ್ರದ್ದು ಪಾತ್ ಪೂಜೆ ಇದೆ ಅಂತ ನಾನು ಈ ರೀತಿ ರೆಡಿಯಾಗಿ ನಮ್ಮ ಅಣ್ಣನ ಮನೆಗೆ ಹೋಗ್ತಾ ಇದ್ದೀನಿ. ನಮ್ಮ ಅಣ್ಣನ ಮನೆ ಇರೋದು ಕೋಟೆ JSS ಚೌಟ್ರಿ ಆಪೋಸಿಟ್ ಅಲ್ಲಿ. ಬುದ್ಧಿಯವ್ರದ್ದು ಪಾತ್ ಪೂಜೆ ಮೇಲೆ ಇರುತ್ತಲ್ಲ, ಸಣ್ಣ ಪುಟ್ಟ ಕೆಲಸ ಎಲ್ಲ ಮಾಡ್ಬೇಕಾಗಿತ್ತು. ಇನ್ನೊಂದು ವಿಶೇಷತೆ ಏನು ಅಂತಂದ್ರೆ, ಇವತ್ತು ನನಗೆ ಬಿಲ್ಪತ್ರೆ ಬಿಡಿಸ್ತಾ ಇರ್ಬೇಕಾದ್ರೆ 5 ಎಲೆ ಇರೋ ಬಿಲ್ಪತ್ರೆ ಸಿಕ್ತು. ಆಕ್ಚುಲಿ ಇದು ನಾರ್ಮಲ್ ಆಗಿ ಯಾರಿಗೂ ಸಿಗಲ್ಲ, ಅಪರೂಪದಲ್ಲಿ ಅಪರೂಪ. ನಾನು ಕೂಡ ಈ ತರ ಬಿಲ್ಪತ್ರೆ ನೋಡಿರ್ಲಿಲ್ಲ, ನಾನು ಕೂಡ ಫಸ್ಟ್ ಟೈಮ್ ನೋಡ್ತಾ ಇರೋದು. ನೀವು ಏನಾದ್ರು ನೋಡಿದ್ರೆ ಒಂದ್ಸಲ ಕಮೆಂಟ್ ಹಾಕಿ. ನಮ್ಮ ಮನೆಗಳಲ್ಲಿ ಯಾವುದೇ ರೀತಿ ಪೂಜೆ ಇದ್ರೂ ಕೂಡ ಬಿಲ್ಪತ್ರೆನ ಮಾತ್ರ ಮಿಸ್ ಮಾಡಲ್ಲ. ಹಾಗಾಗಿ ಬಿಲ್ಪತ್ರನ ತಂದು ಈ ರೀತಿ ಎಲ್ಲ ಬಿಡಿಸ್ಕೊತಾ ಇದೀವಿ. ಅದರಲ್ಲಿ ಪಡೋಲು ಮಠದ ಬುದ್ಧಿಯವರು ಕೂಡ ಬಂದಿದ್ರು. ಅವರು ಕೂಡ ಬಂದು ಮಂಟಪದ ಹತ್ರ ಕುತ್ಕೊಂಡ್ರು. ಸ್ವಾಮೀಜಿ ಅವರು ಮಂಟಪದ ಹತ್ರ ಕುತ್ಕೊಂಡು ಅವ್ರ ಪೂಜೆನ ಸ್ಟಾರ್ಟ್ ಮಾಡ್ಕೊಂಡ್ರು. ಜೊತೆಗೆ ನನಗ್ ಗೊತ್ತಿರೋ ಅಷ್ಟು ಹಾಡನ್ನ ಆಡ್ಕೊಂಡು ಭಜನೆನ ನಾನು ಸ್ಟಾರ್ಟ್ ಮಾಡ್ಕೊಂಡೆ. ಅದಂತೂ ಎಲ್ಲ ಸಾಂಗ್ ಆಡಕ್ ಬರಲ್ಲ, ಅಟ್ಲೀಸ್ಟ್ ಗೊತ್ತಿರೋ ಸಾಂಗ್ಗೆ ಲೈಟ್ ಆಗಿ ಬಾಯಿ ಕುಣಿಸ್ಕೊಂಡು ಹೆಂಗೋ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಅಷ್ಟರಲ್ಲಿ ಪೂಜೆ ಎಲ್ಲ ಶುರುವಾಗಿತ್ತು. ಪಾತ್ ಪೂಜೆ ನೋಡ್ತಾ ಇದ್ರೆ ಸಾಕ್ಷಾತ್ ಶಿವನಿಗೆ ಹೂವಿನಲ್ಲಿ ಅಲಂಕಾರ ಮಾಡಿದ ತರ ಕಾಣಿಸ್ತಾ ಇರುತ್ತೆ. ಇದೆಲ್ಲ ಆದ ತಕ್ಷಣ ಬುದ್ಧಿಯವರು ಕೂಡ ಊಟ ಎಲ್ಲ ಹಾಕಿ ನಾವು ಕೂಡ ಊಟ ಬಡ್ಸಕ್ಕೆ ಹೊರಗಡೆ ಬಂದು. ಅಷ್ಟರಲ್ಲಿ ನಮ್ಮ ಮೋಹನ ಫುಲ್ ರೆಡಿಯಾಗಿ ಬಡ್ಸಕ್ ರೆಡಿ ಆಗಿತ್ತು. ನಮ್ಮ ಶರತಣ್ಣ ಎಲ್ರಿಗೂ ಏನೇನ್ ಹಾಕ್ಬೇಕು ಅಂತ ನಿಂತ್ಕೊಂಡು ಹೇಳ್ಕೊಡ್ತಾ ಇತ್ತು. ಜೊತೆಗೆ ನಮ್ಮ ಇಂಪು ಅಕ್ಕ ಮಿಲನ ಆಲ್ರೆಡಿ ಫಸ್ಟ್ ಬ್ಯಾಟಿಂಗ್ ಗೆ ಶುರು ಮಾಡ್ಬಿಟ್ಟಿದ್ರು. ಇದೆಲ್ಲ ಬಡಿಸಿ ಮತ್ತೆ ನಾವು ಕುತ್ಕೊಂಡಾದ್ಮೇಲೆ ನಮ್ಮ ಅಣ್ಣನ ಮಗಳು ನಾನ್ ಕ್ಲೀನ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಟೇಬಲ್ ನ ಕ್ಲೀನ್ ಮಾಡ್ತಾ ಇದ್ಲು. ಈ ಚಿಕ್ಕ ವಯಸ್ಸಲ್ಲಿ ಎಷ್ಟೊಂದು ಬುದ್ಧಿ ಅಲ್ವಾ. ಇದೆಲ್ಲ ಆದ್ಮೇಲೆ ನಾನು ಊಟ ಮಾಡ್ಕೊಂಡು ಅಲ್ಲಿಂದ ನಾನು ಹೊರಟಿದ್ದು ಮನೆ ಕಡೆಗೆ. ಇದು ಇವತ್ತಿನ ವಿಶೇಷ.